ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಅರ್ಧ kg ಆಗೋಷ್ಟು ರವೆ ತಗೊಂಡಿದ್ದೀನಿ. ಇದು ಯಾವುದಪ್ಪ ಅಂದರೆ, ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ಬಂದು ಅರ್ಧ kg ಆಗೋಷ್ಟು ರವೆ ಇದೆ. ಇದಕ್ಕೆ 1/4 kg ಆಗೋಷ್ಟು ಸಕ್ಕರೆ ಸೇರಿಸ್ತೀನಿ. ಇದರಿಂದ ಇವಾಗ ರವೆ ಉಂಡೆ ಮಾಡೋದಕ್ಕೆ ರೆಡಿ. ಪ್ರತಿ ವರ್ಷವೂ ಇದೇ ರವೆಯಿಂದನೇ ನಾನು ರವೆ ಉಂಡೆ ಮಾಡೋವಂಥದ್ದು. ರವೆ ಉಂಡೆ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಮನೆಯಲ್ಲಿ. ಇವಾಗ ಸುಮಾರು ಒಂದು 30 ನಿಮಿಷ ಆಗೋವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಹಂಗಾಗಿ ನೋಡ್ತಾ ಇರ್ಬೋದು, 2 ಸ್ಪೂನು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ. ಇದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸ್ವೀಟು. ತುಪ್ಪ ಮಕ್ಕಳಿಗೂ ಕೂಡ ತುಂಬ ಆರೋಗ್ಯಕರವಾಗಿ ಇರುತ್ತೆ. ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ರವೆ ಉಂಡೆ. ಇವಾಗ ನೋಡ್ತಾ ಇರ್ಬೋದು, ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸುಮಾರು ಒಂದು 30 ನಿಮಿಷ ಆದರೂ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊತೀನಿ. ಇನ್ನು ಸಕ್ಕರೆನ ಪುಡಿ ಮಾಡಿ ಬೇಕಾದರೂ ಸೇರಿಸ್ಬೋದು, ಇಲ್ಲ ಹಾಗೇ ಸಕ್ಕರೆನ ಸೇರಿಸ್ಬೋದು. ನೋಡ್ತಾ ಇರ್ಬೋದು, ತುಪ್ಪ ಹಾಕಿದ ನಂತರ ಎಲ್ಲ ಉಂಡುಂಡೆ ಆಗಿದೆಯಲ್ಲ, ಈ ಥರ ಫ್ರೈ ಮಾಡ್ತಾ ಹೋದರೆ ಉಂಡೆ ಉಂಡೆ ಆಗಿರೋದಂಥದ್ದೆಲ್ಲ ಬಿಡುತ್ತೆ. ಇನ್ನು ಇದು ಬಂದುಬಿಟ್ಟು ಕರ್ಜಿಕಾಯಿಗೋಸ್ಕರ ಮಾಡಿಟ್ಟಿರೋವಂಥದ್ದು. ನೋಡ್ತಾ ಇರ್ಬೋದು, ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಶೇಂಗಾ ಬೀಜ ಮತ್ತು ಕಡಲೆ, ಹುರುಗಡ್ಲೆ ಮತ್ತು ಕೊಬ್ಬರಿ, ಇವೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನೆಲ್ಲ ಮಿಕ್ಸ್ ಮಾಡಬೇಕು. ಇನ್ನು ನೋಡ್ತಾ ಇರ್ಬೋದು, ತುಪ್ಪದ ಚಮಚನೇ ಇದರಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡಿದ್ದೀನಿ. ಇನ್ನು ನಮ್ಮ ಮನೇಲಿ ದೊಡ್ಡ ಪ್ಯಾನ್ ಇಲ್ಲದೆ ಕಾರಣ ನೋಡ್ತಾ ಇರ್ಬೋದು, ತವ ಚೆನ್ನಾಗಿರ್ಬೇಕಲ್ವ, ಹಂಗಾಗಿ ಕುಕ್ಕರ್ನೇ ಬಳಸ್ಕೊಂಡಿದ್ದೀನಿ. ಇನ್ನು ಸುಮಾರು ನೋಡ್ತಾ ಇರ್ಬೋದು, ಇದು ಒಂದು 1/4 kg ಅಷ್ಟು ಸಕ್ಕರೆ ಇದೆ. ಇವಾಗ ಅರ್ಧ kg ಸಕ್ಕರೆ ತೊಗೊಂಡು ಅದರಲ್ಲಿ 1/4 kg ಅಷ್ಟು ಇವಾಗ ಇದ್ರ ಜೊತೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸುಮಾರು ಅರ್ಧ ಗಂಟೆ ಆಯಿತು. ಇವಾಗ ಇದನ್ನು ಇಟ್ಬಿಟ್ಟು ಈ ಥರ ನೋಡ್ತಾ ಇರ್ಬೋದು, ತಡಿ ಪುಡಿ ಥರ ಒಣಗಿದೆ. ಇನ್ನು ಹೀಗೆ ಉಂಡೆ ಕಟ್ಟಿದ್ರೂ ಕಟ್ಕೊಳ್ಳುತ್ತೆ. ಹಾಲು ಹಾಕ್ಬಿಟ್ಟು ಸ್ವಲ್ಪ ಉಂಡೆ ಕಟ್ಟಿದ್ರು ಕೂಡ ಕಟ್ಕೊಳ್ಳುತ್ತೆ. ನಾನೇನು ಸಕ್ಕರೆನೇ ಇವಾಗ ಮಿಕ್ಸಿ ಮಾಡ್ಕೊಂಡಿಲ್ಲ, ಇದೇ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪ್ರತಿ ವರ್ಷವೂ ನಾನು ಮಾಡ್ಕೊಂಡು ಬರ್ತಾ ಇರೋವಂಥದ್ದು ಹೀಗೇ. ನಿಮಗೆ ಯಾವ ರೀತಿ ನೀವು ಉಂಡೆ ಮಾಡ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ ತಪ್ಪದೇನೆ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನಾನಂತೂ ಈ ರೀತಿಯೇ ಪ್ರತಿ ವರ್ಷವೂ ರವೆ ಉಂಡೆ, ಕರ್ಜಿಕಾಯಿ, ಗಾರ್ಗೆ ಇವೇ 3 ಐಟಮ್ ಮಾಡ್ತಾ ಇರೋದು. ನಾಳೆ ಬಂದುಬಿಟ್ಟು ಹಬ್ಬದ ದಿನ ಸಜ್ಜಿಗೆ ಮತ್ತು ಚಿತ್ರಾನ್ನ ಇಲ್ಲ ಪುಳಿಯೋಗರೆ, ಈ ಥರ ಏನಾದರೂ ಮಾಡ್ಕೊತೀನಿ. ಈ ವರ್ಷ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವಾಗ ಹಾಲು ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಉಂಡೆ ಕಟ್ಟಿದರೆ ಇನ್ನೇನು ಫಿನಿಶು, ರವೆ ಉಂಡೆ ಆದಂಗೆ. ಆಮೇಲೆ ಉಂಡೆ ಮಾಡುವಾಗ ಸಿಗ್ತೀನಿ ಬನ್ನಿ. ಇವಾಗ 30 ನಿಮಿಷ ಕಂಪ್ಲೀಟ್ ಆಯಿತು. ಸಕ್ಕರೆನೂ ಕೂಡ ನಾನು ಮಿಕ್ಸಿ ಮಾಡ್ಕೊಂಡಿಲ್ಲ, ಯಾಕಂದರೆ ಕರಗೋಗುತ್ತೆ. ಸ್ವಲ್ಪ ಹಾಲು ಹಾಕಿ ಉಂಡೆ ಕಟ್ಟುವಾಗ ತುಂಬಾ ಬಿಸಿ ಇರುತ್ತೆ. ನೋಡ್ತಾ ಇರ್ಬೋದು, ನೋಡಿಕೊಂಡು ಕಟ್ಕೋಬೇಕು. ಇನ್ನು ಪಕ್ಕದಲ್ಲಿ ದ್ರಾಕ್ಷಿ, ಇವಾಗ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ದ್ರಾಕ್ಷಿ ಗೋಡಂಬಿ. ಇನ್ನು ಇವಾಗ ಸ್ವಲ್ಪ ಹಾಲು ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಉಂಡೆ ಕಟ್ತಾ ಇದ್ದರೆ ಈ ರೀತಿ ಬರುತ್ತೆ. ಸಕ್ಕರೆನೂ ಕೂಡ ಹಾಗೆ ಕಾಣಿಸ್ತಾ ಇದೆ, ಬಟ್ ಕರಗೋಗುತ್ತೆ, ಅದೇನು ಇದೇ ರೀತಿ ಇರಲ್ಲ. ಇವಾಗ ಇದಕ್ಕೆ ಒಂದು ಇದನ್ನು ಸೇರಿಸ್ಬಿಟ್ಟು ಗೋಡಂಬಿ ಇದೇನಪ್ಪ ಅಂದರೆ ದ್ರಾಕ್ಷಿ ಸೇರಿಸ್ಬಿಟ್ಟು ಈ ರೀತಿ ಮಿದೀತಾ ಇದ್ದೀನಿ. ಪ್ರತಿ ಒಂದರಲ್ಲೂ ಈ ರೀತಿ ಸಿಗುತ್ತೆ. ಇದೊಂದೇ ಬೇಕಾದರೆ ಇದೊಂದೇ ಹಾಕ್ಕೊಬೋದು, ಇಲ್ಲ ಅಂತಂದರೆ ಇದು ಬೇಕಾದರೆ ಸೇರಿಸ್ಬಿಟ್ಟು ಉಂಡೆ ಕಟ್ಕೋಬೋದು. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆ ಕಟ್ಕೋಬೋದು. ಕೊಡ್ಬಮ್ಮ ಒಂದು ಪ್ಲೇಟ್ ಆಯಿತು, ತಟ್ಟೆ ಆಯಿತು. ನೋಡ್ತಾ ಇರ್ಬೋದು, ಇದು ಚಿಕ್ಕ ಉಂಡೆ ಕಟ್ಟಿದ್ದೀನಿ. ಸ್ವಲ್ಪ ಕೈ ತುಂಬ ಸುಡ್ತಾ ಇದೆ, ತುಂಬ ಅಂದರೆ ತುಂಬ ಸುಡುತ್ತೆ, ಹಂಗಾಗಿ ಕೆಳಗಡೆ ಇಡು. ಇನ್ನು ಸಂಜೆಯಿಂದ ಕರ್ಜಿಕಾಯಿ ಮಾಡಬೇಕು ಅಂತ ಇದ್ದೀನಿ. ಕರ್ಜಿಕಾಯಿ ಮತ್ತು ಗಾರಿಗೆ ಈ 3 ಸ್ವೀಟು ಮಾಡ್ತೀನಿ ಪ್ರತಿ ವರ್ಷವೂ. ಇನ್ನು ಇದು ಮಾಡಿಟ್ಟು ಸ್ವಲ್ಪ ಮಾವಿನ ಸೊಪ್ಪು ಎಲ್ಲ ತಂದು ತೋರಣ ಎಲ್ಲ ಟೇಸ್ಟಿ ಆ್ಯಂಡ್ ಸಾಫ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವು. ನೋಡ್ತಾ ಇರ್ಬೋದು.
ಒಂದೊಂದೇ ಕಟ್ಬಿಟ್ಟು ಇಡ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಪಾಕ ಕಾಸೋದಾಗಿರ್ಬೋದು, ಇದೆಲ್ಲ ತುಂಬ ಕಷ್ಟದ ಕೆಲಸ. ಇದಾದರೆ ತುಂಬ ಅಂದರೆ ತುಂಬ ಈಸಿಯಾಗಿ ಆಗುತ್ತೆ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಈ ರವೆ ಉಂಡೆ. ನಮ್ಮ ಮನೆಯವ್ರಿಗೂ ಇಷ್ಟ ಮತ್ತು ನನ್ನ ಮಕ್ಕಳಿಗೂ ಕೂಡ ಇಷ್ಟ. ಇದೆಲ್ಲ ಮಾಡಿದ್ರೇ ನನಗೆ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಯಿತು ಅಂತ ಅನಿಸೋವಂಥದ್ದು. ತುಂಬ ಟೆನ್ಷನ್ ನಡುವೆ ಇದನ್ನು ಕೂಡ ಮಾಡ್ತಾ ಇದ್ದೀನಿ. ಇನ್ನು ಸಂಜೆ ಏನಪ್ಪ ಅಂದರೆ ಕರ್ಜಿಕಾಯಿ ಅದೊಂದು ಮಾಡೋ ಅಂಥದ್ದಿದೆ. ಅದನ್ನು ಕೂಡ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದರೆ ಇನ್ನು ಈ ರೀತಿ ಒಂದೊಂದನ್ನೇ ಕಟ್ಟಿಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪ ಇದ್ರ ಜೊತೆ ಸೇರಿಸ್ಬಿಟ್ಟು ಉಂಡೆ ಕಟ್ತಾ ಇದ್ದೀನಿ. ಹಾಲು ಅಷ್ಟಕ್ಕೂ ಆಗ್ತವ? ಹಾಂ, ಆಗಲ್ಲ ಅನಿಸುತ್ತೆ. ಯಾರ ನೋಡಿದ್ರೆ ಒಂದು ಪಾಕೆಟ್ ತರಿಸ್ಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬೇಕಾಗಿತ್ತು ನಾವು. ಇದು ಬಂದ್ಬಿಟ್ಟು ತುಂಬ ಗಟ್ಟಿ ಹಾಲು. ಇದಕ್ಕೆ ನೀರು ಸೇರಿಸಿಲ್ಲ. ನಮ್ಮ ಅಕ್ಕರದೇ ಎಮ್ಮೆ ಕರಿಯುತ್ತಲ್ಲ ಅದರದ್ದು. ಹಂಗಾಗಿ ಸ್ವಲ್ಪ ನೀರು ಬೇಕಾದರೂ ಸೇರಿಸ್ಕೋಬೋದು. ಕಟ್ ಮಾಡು. ಫೈನಲಿ ನೋಡ್ತಾ ಇರ್ಬೋದು ಇಷ್ಟು ಉಂಡೆಗಳು ಆಗಿದ್ದಾವೆ. ಇವಾಗ ಪೂರ್ತಿ ಹಾಲನ್ನ ಹಾಕ್ಕೊಂಡ್ಬಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ಮಾಡ್ಕೊತಾ ಇದ್ದೀನಿ. ತಡಿ, ಲಾಸ್ಟಿಗೆ ತಿನ್ನುವಂತೆ ತಡಿದು ಸುಮ್ಮನಿರು, ತಿನ್ನುವಂತಿಲ್ಲ ಲಾಸ್ಟಿಗೆ. ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬ ಅವಸರ ಆಗ್ಬಿಟ್ಟಿದೆ ತಿನ್ನೋದಕ್ಕೆ. ತೆಗಿ ಬಿಡಿರ್ಲಿ, ಆಮೇಲೆ ಕೊಡ್ತೀನಪ್ಪು. ನೋಡ್ರಿ ಯಾವ ರೀತಿ ಮಾಡ್ತಾ ಇದ್ದೇನೆ. ನನಗೆ ಇದಷ್ಟು ಬೇಕು ಅಂತಿದ್ದೇನೆ. ಪೂಜೆಗೆ ಎತ್ತಿಟ್ಟು ನೀನು ಕೊಡ್ತೀನಪ್ಪ. ಒಂದು ಬಾಕ್ಸ್ ಕೊಡ್ತಾರ ಪೂಜೆಗೆ ಎತ್ತಿಕ್ಕಕ್ಕೆ. ಬತ್ತಾಗ ವೇದ ಪಾಪ ಬರೋಷ್ಟರಲ್ಲಿ ಹಿಂದೆ ಎಲ್ಲ ಎತ್ತಿಟ್ಟಿದ್ದೀನಿ. ಇವಾಗ ಅವನಿಗೆ ಒಂದೇ ಒಂದು ಕೊಟ್ಟಿದ್ದೀನಿ. ಚೆನ್ನಾಗೈತಾ? ಸೂಪರ್ ಆಯ್ತಾ? ಹೋಗಿ ತೋರಿಸು ದೊಡ್ಡ ಮಗ. ಹೋಗಮ್ಮ, ನಮ್ದು ಹಬ್ಬ ಅಂತ ಹೇಳೋಗು, ಅವ್ರದ್ದು ಹಬ್ಬ ಇಲ್ಲ. ಹೋಗು. ಇನ್ನು ನೋಡ್ತಾ ಇರ್ಬೋದು ಇಷ್ಟು ರವೆ ಉಂಡೆಗಳಾಗಿದ್ದಾವೆ. ಅರ್ಧ kg ಚಿರೋಟಿ ರವೆಯಿಂದ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್. ನೋಡ್ತಾ ಇರ್ಬೋದು ಈ ರೀತಿ ಸಖತ್ ಅಂಡ್ ಟೇಸ್ಟಿ ರವೆ ಉಂಡೆ. ಒಂದೊಂದಕ್ಕೆ ಗೋಡಂಬಿ ಹಾಕಿನಿ, ಇನ್ನೊಂದೊಂದಕ್ಕೆ ಬಾದಾಮಿ ಹಾಕಿ, ಇದು ದ್ರಾಕ್ಷಿ ಹಾಕಿನಿ. ಈ ರೀತಿ ವೇದ ಪಾಪು ಕೇಳ್ತಾ ಇದ್ದೇನೆ. ಮಕ್ಕಳಿಗಿನ್ನ ಹೆಚ್ಚು ಯಾವುದಿದೆ, ಹಾಗಾಗಿ ವೇದ ಪಾಪುಗೆ ಕೊಡ್ತಾ ಇದ್ದೀನಿ. ಇನ್ನು ವೇದ ಪಾಪು ಇಲ್ಲೇ ಇದ್ದರೆ ಇನ್ನೂ ಸ್ವಲ್ಪ ಬೇಕು ಅಂತ ಕೇಳ್ತಾನೆ ಅಂತ ಹೇಳ್ಬಿಟ್ಟು, ಹೋಗು ದೊಡ್ಡಮ್ಮರ ಮನೆಗೆ, ಹಬ್ಬ ಮಾಡಲ್ಲ ನಮ್ಮ ಮನೆಗೆ, ಇವತ್ತು ಹಬ್ಬ ಇದೆ, ಏನಾದರೂ ಹೋಗಿ ಹೇಳೋಗು ದೊಡ್ಡಮ್ಮನಿಗೆ, ಮಲಗಿದ್ದಾರೆ ಅವರು. ಹಾಗಾಗಿ ಕಳಿಸಿದ್ದೀನಿ ವೇದ ಪಾಪುನ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.